ಇದ್ದಂಥವ್ರಿಂದ ಬಿಟ್ಟು ಬರಲಿಕ್ಕೆ ಒಪ್ತಾ ಇಲ್ಲ. ಅದಕ್ಕಾಗಿ ಅವರು ಹೈಕೋರ್ಟಿಗೆ ಹೋದರು, ಹೈಕೋರ್ಟ್ ಅದನ್ನು ಒಪ್ಕೊಳ್ಳಿಲ್ಲ. ಆನಂತರ ಸುಪ್ರೀಂ ಕೋರ್ಟ್ಗೆ ಹೋದರು, ಸುಪ್ರೀಂ ಕೋರ್ಟ್ ಈಗ ತೆಗೆದವ್ರಿಗೆ ಅಲ್ರಿ. ಮತ್ತು ಉಳಿದ ಕಡೆ ಜೀವ ಅಲ್ಲೇನು ಅನ್ನುವಂಗೆ ಬರೀ ಆರಾಮವಾಗಿ ಮೆಟ್ರೋಪಾಲಿಟನ್ ಸಿಟಿಯಲ್ಲೇ ಚಂದದ ಬದುಕನ್ನು ಮಾಡಿಕೊಂಡು ಕಾಸ್ಮೋಪಾಲಿಟನ್ ಜೀವನ ಮಾಡ್ಕೊಂಡು ಹೊರಟ್ರಪ್ಪ ಅಂದ್ರೆ ಮತ್ತು ಇಲ್ಲಿ ಅವ್ರು ನೋಡೋರು ಯಾರು? ನೀವು ವೈದ್ಯರಪ್ಪ ಅಂದ್ರೆ ನೀವು ದೇವ್ರಿ ಸ್ವಾಮಿ, ನೀವು ಎಲ್ಲ ಕಡೆ ಇರಬೇಕಾಗ್ತದೆ ಅನ್ನುವಂಥ ಮಾತುಗಳನ್ನು ವ್ಯಕ್ತಪಡಿಸುವಂಥದ್ದು. ಮತ್ತು ನಿಜವಾಗಿಯೂ ವೈದ್ಯಾಧಿಕಾರಿಗಳು ಇದನ್ನು ಕೇಳಬಾರ್ದಾಗಿತ್ತು. ಅವರು ತಿಳುವಳಿಕಿದ್ದಂಥವ್ರು ಎಲ್ಲರೂ. ಯಾಕಂದರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದೊಡ್ಡ ವೈದ್ಯಾಧಿಕಾರಿ ಇರ್ತಾರಪ್ಪ ಅಂದ್ರೆ ಸಣ್ಣದಾದ ಪೋಸ್ಟ್ ಅಲ್ಲ ಅದು. ಮತ್ತು ಅವರು ನಿಜವಾಗಿಯೂ ತಿಳುವಳಿಕೆ ಜ್ಞಾನ ಎಲ್ಲ ಇರ್ತದೆ. ಅವು ಮತ್ತು ಯಾರಿಗಾಗಿದ್ವು? ಮತ್ತು ತಾಲೂಕು ಮಟ್ಟದ, ಅದ್ರ ಕೆಳಗಿನ ಮಟ್ಟದ, ಗ್ರಾಮೀಣ ಮಟ್ಟದ, ಊರಿನ ಮಟ್ಟದ ರೋಗಿಗಳಿಗೆ ಯಾರಪ್ಪ ಅಲ್ಲಿ ಆಯ್ತು ಬಿಡು. ಈಗಾಗಲೇ ನಾವು ನೋಡಿದಂಗೆ ಈ BAMS ಮಾಡಿದವರು ಮತ್ತವ್ರು ಮಾಡಿದವರು ಪಾಪ ವರ್ಕ್ ಮಾಡ್ತಾರೆ. ಬಟ್ ಕೆಲವು ಸ್ಪೆಷಲ್ ವೈದ್ಯರು ಬೇಕಾಗ್ತಾರೆ ತಾಲೂಕು ಮಟ್ಟದಲ್ಲ. ಅಲ್ಲಿ ಟ್ರಾನ್ಸ್ಫರ್ ಬೇಡ ಅನ್ನುವಂಗೆ ಅದು ಒಯ್ಯಬೇಡ, ನಮ್ಮನ್ನು ಕಳಿಸ್ಬೇಡ ಅಂತೇಳಿ ಒಂದಿಷ್ಟೇನೋ ಅರ್ಜಿ ಸಲ್ಲಿಸಿದ್ರು. ಆದರೆ ನಮ್ಮ ಸುಪ್ರೀಂ ಕೋರ್ಟ್ ಅದನ್ನು ಪರಿಗಣನೆ ಮಾಡಿಲ್ಲ. ನೀವು ಹೋಗ್ಬೇಕಾಗ್ತದೆ. ಮತ್ತು ಸತ್ಯನೂ ಹೋದ್ರೆ ಅದು ನೀವು ಖರ್ಚು ಮಾಡಿರ್ಬೋದು, ತೊಂದರೆ ತೆಗೆದುಕೊಂಡಿದ್ರಿ, ಮಾಡಿದ್ರಿ ಯಾರ ಸಲುವಾಗಿ? ರೋಗಿಗಳ ಸಲುವಾಗಿ. ರೋಗಿಗಳು ಜೋಪಾನ ಮಾಡೋದಂತೇಳಿ ಒಂದು ನೀವು ಪ್ರಮಾಣವನ್ನು ಕೊಟ್ಟಿರ್ತೀರಿ. ನಾವು ಬಡ ಶ್ರೀಮಂತ ಯಾವುದೂ ಪರಿಗಣನೆ ಮಾಡಲಾರ್ದು ನಮ್ಮ ಸೇವೆಯನ್ನು ಮಾಡ್ತೀವಿ ಅಂತ. ನಮ್ಮ ಸರ್ಕಾರ ಸೇವೆಯಲ್ಲಂತೂ ಸರ್ಕಾರ ನಿಮ್ಮ ಜವಾಬ್ದಾರಿ ವಹಿಸ್ಕೊಂಡಿರ್ತದೆ, ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಇರುವಿಕೆ ಬಗ್ಗೆ, ಎಲ್ಲದ್ರ ಬಗ್ಗೆ. ಅಂದಾಗ ಸರ್ಕಾರ ಕೇಳೋದ್ರ ತಪ್ಪಿಲ್ಲ. ವರ್ಗಾವಣೆ ಹೋಗ್ರಪ್ಪ ನೀವು ಬೆಂಗಳೂರು ಯಾಕ್ರಿ